ಬರೋಬ್ಬರಿ 25 ವರ್ಷಗಳ ನಂತರ ಭಾರತ ಮತ್ತು ಕಿವೀಸ್ ಮುಖಾಮುಖಿ ಚಾಂಪಿಯನ್ ಟ್ರೋಫಿಯಲ್ಲಿ. ನಮಸ್ಕಾರಗಳು ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಗಂಟೆನ ಹೊಡ್ರಿ ಅಂತ ಹೇಳ್ಕೊಂಡು ನ್ಯೂಸ್ಗೆ ಹೋಗೋಣ ಸ್ನೇಹಿತರೆ. ನಮಗೆ ಗೊತ್ತಿರ್ಬೋದು, ಇಂದು ನಡೀತಿರುವಂಥ ಮ್ಯಾಚ್ ಲೀಗ್ ಹಂತದ ಕೊನೆಯ ಪಂದ್ಯ ಇದಾಗಿದೆ ಸ್ನೇಹಿತರೆ. ಇದು ಕೂಡ ಭಾರತ ಮತ್ತು ನ್ಯೂಜಿಲ್ಯಾಂಡ್ ಇರುವಂಥ ಕೊನೆಯ ಪಂದ್ಯ ಇದಾಗಿದೆ. ಇದಾದ ನಂತರ ನಾಕೌಟ್ ಪಂದ್ಯ ಶುರು ಆಗುತ್ತೆ ಸ್ನೇಹಿತರೆ. ಉಭಯ ತಂಡಗಳು ಇದೀಗ ಭರ್ಜರಿಯಾಗಿ ತಯಾರಿಯನ್ನು ನಡೆಸಿದವು. ಅದಲ್ಲದೆ ಎರಡೂ ತಂಡಗಳು ಕೂಡ ಇದೀಗ ಸೆಮಿಫೈನಲ್ಗೆ ಕ್ವಾಲಿಫೈ ಆಗಿದ್ದಾವು. ಬಟ್ ಮೊದಲನೇ ಸ್ಥಾನಕ್ಕಾಗಿ ಬಡದಾಡಕತ್ತಾವ ಸ್ನೇಹಿತರೆ. ಇವು ಕೊನೆಯದಾಗಿ ಉಭಯ ತಂಡಗಳು ಯಾವಾಗ ಚಾಂಪಿಯನ್ ಟ್ರೋಫಿಯಲ್ಲಿ ಮುಖಾಮುಖಿ ಆಗಿದ್ದಪ್ಪ ಅಂದ್ರೆ ಸ್ನೇಹಿತರೆ, ಈ ಚಾಂಪಿಯನ್ ಟ್ರೋಫಿ ಸ್ಟಾರ್ಟ್ ಆಗಿದ್ದು 1998ರಲ್ಲಿ. ಆವಾಗ ಸ್ಟಾರ್ಟ್ ಆಯ್ತಿದ್ದು. 8 ತಂಡಗಳು ಇರಬೇಕು ಇದರಲ್ಲಿ ಅಂತ ಹೇಳ್ಕೊಂಡು, ಇನ್ನು ಅದಲ್ಲದೆ 4 ವರ್ಷಗಳಿಗೊಮ್ಮೆ ಇದನ್ನು ನಡೆಸಬೇಕು ಅಂತ ಹೇಳ್ಕೊಂಡು ಪ್ಲ್ಯಾನನ್ನು ಮಾಡಿಕೊಂಡು ಅದೇ ರೀತಿಯಾಗಿ ನಡೀತಾ ಹೋಯ್ತು. ಇನ್ನು ಅದಲ್ಲದೆ 2017 ನಂತರ ನಮಗೆ ಗೊತ್ತಿರ್ಬೋದು, ಕೊರೋನಾ ಬಂತು. ಬಟ್ ಅದಾದ ಬಳಿಕ ಆಡಲೇ ಇಲ್ಲ. ಈಗ ಸ್ಟಾರ್ಟ್ ಆಗೈತೆ 2025ರಲ್ಲಿ. ಇದು ಪಾಕಿಸ್ತಾನದಲ್ಲಿ ನಡೆಯತೈತಿ. ಇವಾಗ ಇವು ಮುಖಾಮುಖಿ ಆಗಕತ್ತಾವೆ ಬರೋಬ್ಬರಿ 25 ವರ್ಷಗಳ ನಂತರ. ಅಂದರೆ ಇದು 2000 ಇಸ್ವಿನಲ್ಲಿ ಎರಡೂ ಕೂಡ ಮುಖಾಮುಖಿ ಆಗಿದ್ದವು ಸ್ನೇಹಿತರೆ. 2000 ಇಸ್ವಿನಲ್ಲಿ ಇವು ಮುಖಾಮುಖಿ ಆದಾಗ ಇದರಲ್ಲಿ ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಮಾಡಿತ್ತು. ಇದರಲ್ಲಿ 6 ವಿಕೆಟ್ಗಳನ್ನು ಕಳೆದುಕೊಂಡು 264 ರನ್ಗಳನ್ನು ಕಲೆ ಹಾಕಿತ್ತು ಸ್ನೇಹಿತರೆ ಇಂಡಿಯಾ. ಇನ್ನು ಅದಾದ ಬಳಿಕ ಬ್ಯಾಟಿಂಗಿಗೆ ಬಂದಂತಹ ನ್ಯೂಜಿಲ್ಯಾಂಡ್ ತಂಡ ಇನ್ನೂ 2 ಎಸೆತಗಳು ಬಾಕಿ ಇರುವಂತೆ ಗೆದ್ದಿತ್ತು ಸ್ನೇಹಿತರೆ. ಚಾಂಪಿಯನ್ ಟ್ರೋಫಿನ ಗೆದ್ದು ಬೀಗಿತ್ತು. ಇದು ಫೈನಲ್ನಲ್ಲಿ 2000 ಇಸ್ವಿನಲ್ಲಿ ನ್ಯೂಜಿಲ್ಯಾಂಡ್ ಗೆದ್ದು ಬೀಗಿತ್ತು. ಅದಾದ ಬಳಿಕನೇ ಇದೀಗ ಈ ಬಾರಿ ಎರಡೂ ಮುಖಾಮುಖಿ ಆಗಿದ್ದಾವೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. 2000 ಇಸ್ವಿನಲ್ಲಿ ಆಗಿದ್ದು ಮತ್ತು ಅದಾದ ನಂತರ ಚಾಂಪಿಯನ್ ಟ್ರೋಫಿಲಿ ಮುಖಾಮುಖಿ ಆಗಿದ್ದೇ ಇಲ್ಲ. ಇದೇ ಬಾರಿ ಮುಖಾಮುಖಿ ಆಗಿದ್ದಾವೆ ಅಂತಲೇ ಹೇಳ್ಬೋದು. ಇನ್ನು ಅದಲ್ಲದೆ ODIಯಲ್ಲಿ ರೆಕಾರ್ಡನ್ನು ನೋಡೋದಾದ್ರೆ ಇವು ಮುಖಾಮುಖಿ ಆಗಿದ್ದು ಇಂಡಿಯಾ ನ್ಯೂಜಿಲ್ಯಾಂಡ್. ಇವರು 118 ಮ್ಯಾಚ್ಗಳಲ್ಲಿ ಮುಖಾಮುಖಿ ಆಗಿದ್ದವು. ಅದರಲ್ಲಿ 60 ಮ್ಯಾಚ್ ಇಂಡಿಯಾ ಗೆದ್ದೈತಿ, 50 ಮ್ಯಾಚ್ ನ್ಯೂಜಿಲ್ಯಾಂಡ್ ಗೆದ್ದೈತಿ ಸ್ನೇಹಿತರೆ. ಇನ್ನೊಂದು ವಿಶೇಷತೆ ನಮ್ಮ ಇಂಡಿಯಾಗೆ ಏನಪ್ಪ ಅಂದ್ರೆ, ಕೊನೆಯ 5 ಪಂದ್ಯಗಳು ಏನು ನಡೆಯೋಲ್ಲ, ರೀಸೆಂಟಾಗಿ 5 ಪಂದ್ಯನೂ ಇಂಡಿಯಾ ಗೆದ್ದು ಬೇಕಿದೆ ಸ್ನೇಹಿತರೆ. ಕಾದು ನೋಡ್ಬೇಕಾಗೈತಿ ಇವತ್ತಿನ ಪಂದ್ಯ ಹೇಗಿರುತ್ತೆ ಏನಿಲ್ಲ ಅಂತ ಹೇಳ್ಕೊಂಡು. ಬಟ್ ಇಂಡಿಯಾ ಫೇವ್ರೇಟ್ ಐತಿ. ಬಟ್ ಆದರೂ ಇದು ಮಾಡೋ ಹಾಗಿಲ್ಲ. ಇದು ಇನ್ನು ಗೆಲ್ಲಲೇಬೇಕಂತ ಏನು ಅಷ್ಟೇನೂ ಇದು ಇಲ್ಲ. ಬಟ್ ಅಗ್ರಸ್ಥಾನಕ್ಕಾಗಿ ಪೈಪೋಟಿ ನಡೆಯಕತ್ತೈತಿ. ಇವು ಎರಡೂ ತಂಡಗಳು ಈಗಾಗಲೇ ಸೆಮಿಫೈನಲ್ಗೆ ಕಾಲಿಟ್ಟವು. ಬಟ್ ಕಾದು ನೋಡ್ಬೇಕಾಗೈತಿ ಏನಾಗ್ತಾ ಅಂತ ಹೇಳ್ಕೊಂಡು. ಇನ್ನು ಟೀಮ್ ಇಂಡಿಯಾದಲ್ಲಿ 2 ಚೇಂಜಸ್ಗಳನ್ನು ಈಗೀಗ ನೋಡ್ಬೋದು ಸ್ನೇಹಿತರೆ. 2 ಚೇಂಜಸ್ಗಳು ಆಗುವಂಥ ಎಲ್ಲ ಸಾಧ್ಯತೆಗಳು ಅದಾವು. ಏನಪ್ಪ ಅಂದ್ರೆ, ಒಂದು ಸೆಮಿಗೆ ಇಂಜುರಿ ಆಗಿತ್ತು ಪಾಕಿಸ್ತಾನ ವಿರುದ್ಧ ಆಡೋ ಮುಂದಾಗ. ಇನ್ನು ಅದಲ್ಲದೆ ರೋಹಿತ್ ಶರ್ಮಾಗೂ ಇಂಜುರಿ ಆಗಿತ್ತು. ಇವರಿಬ್ಬರಿಗೆ ರೆಸ್ಟನ್ನು ಕೊಟ್ಟು ಇನ್ನೂ ಇಬ್ಬರು ಹೊಸ ಪ್ಲೇಯರ್ಗಳಿಗೆ ಆಡಿಸುವಂಥ ಸಾಧ್ಯತೆಗಳದಾವು. ಯಾಕಪ್ಪ ಅಂದರೆ ಇದು ಅಷ್ಟು ಮೇಜರ್ ಇದು ಪಂದ್ಯ ಏನಿಲ್ಲ. ಬಟ್ ಗೆದ್ದರು ಸೋತರು ನಡೀತೈತಿ. ಬಟ್ ಗೆಲ್ಲೋ ಸಾಧ್ಯತೆಗಳು ಅದಾವು. ಯಾವ್ಯಾವಪ್ಪ ಅಂದ್ರೆ, ಇನ್ನು ಸೆಮಿ ಬದಲಿಗೆ ಹರ್ಷದೀಪನ್ನು ಆಡಿಸುವಂಥ ಸಾಧ್ಯತೆಗಳದಾವೆ. ಸೆಮಿಗೆ ವಿಶ್ರಾಂತಿಯನ್ನು ಕೊಟ್ಟು, ಇನ್ನು ರೋಹಿತ್ಗೆ ವಿಶ್ರಾಂತಿಯನ್ನು ಕೊಟ್ಟು ಪಂತನ್ನು ಒಳಗೆ ಆಡಿಸುವಂಥ ಸಾಧ್ಯತೆಗಳದಾವು. ಇನ್ನು ಪಂತ್ ಒಳಗೆ ಆಡಿಸಿದರೆ ಓಪನರ್ ಆಗಿ KL ರಾಹುಲ್ ಅವರು ಬರ್ತಾರೆ ಸ್ನೇಹಿತರೆ. ಕಾದು ನೋಡ್ಬೇಕಾಗೈತಿ ಏನಾಗುತ್ತೆ ಅಂತ ಹೇಳ್ಕೊಂಡು. ಇನ್ನು ಒಂದು ವೇಳೆ ಇವತ್ತು ಹರ್ಷದೀಪ್ ಮತ್ತು ಪಂತ್ ಏನಾದರೂ ಪಾದಾರ್ಪಣೆ ಮಾಡಿದ್ರೆ, ಅಂದ್ರೆ ಡೆಬ್ಯೂ ಮಾಡಿದರೆ, ಇವರು ಚೊಚ್ಚಲ ಪಂದ್ಯವಾಗುತ್ತೆ ಸ್ನೇಹಿತರೆ. ಇವರು ಡೆಬ್ಯೂ ಮಾಡಿದ್ದು ಇದು ಫಸ್ಟ್ ಮ್ಯಾಚ್ ಅವ್ರದ್ದಾಗುತ್ತೆ. ಕಾದು ನೋಡ್ಬೇಕೈತಿ ಏನಂತ ಹೇಳ್ಕೊಂಡು. ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ಇವರಿಗೆ ಚಾನ್ಸ್ ಕೊಡಬೇಡ್ದ ಅಂತ ಹೇಳ್ಕೊಂಡು. ಕೊಟ್ಟರೆ ಏನಾಗುತ್ತೆ, ಕೊಡಲಿಲ್ಲ ಅಂದರೆ ಏನಾಗುತ್ತೆ ಅಂತೇಳಿ ಕಮೆಂಟ್ ಮಾಡಿ. ಬಿಟ್ಟರೆ ಒಂದು ವೇಳೆ ಕೊಟ್ಟರು ಅಂತ ತಿಳ್ಕೊಳ್ಳಿ, ಪಂತ್ ಏನಾದರೂ ಒಂದು ಸೆಂಚುರಿಯನ್ನು ಹೊಡೆದ್ರೆ ನೆಕ್ಸ್ಟ್ ಪಂದ್ಯ ಅವ್ರನ್ನ ಹೇಗೆ ಹೊರಗಡೆ ಕುಂದಿರ್ಸೋದು, ಅದು ಕೂಡ ಒಂದು ಬಿಗ್ ಪ್ರಶ್ನೆಯಾಗಿ ಉಳಿಯುತ್ತೆ ಸ್ನೇಹಿತರೆ. ನಿಮ್ಮ ಅನಿಸಿಕೆ ಏನು ಅಂತೇಳಿ ಕಮೆಂಟ್ ಮಾಡಿ.